ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಧನ್ವಂತರಗೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮಗೇನಾದರೂ ಆರೋಗ್ಯ ಬಾಧೆಗಳು ಉಂಟಾಗ್ತಾ ಇದ್ದರೆ, ನೀವು ಮಕರ ರಾಶಿಯವರು ಸಾರ್ ತುಂಬ ತಲೆನೋವು, ಕೆಲವರು ಕಣ್ಣೋವು ಅಂತಾರೆ, ಕೆಲವರು ಏನು ತಿಂದರೂ ವಾಂತಿ ಆಗಿಬಿಡುತ್ತೆ ಸಾರ್, ಪಿತ್ತ ಜಾಸ್ತಿ ಆಗಿಬಿಟ್ಟಿದೆ ಅಂತಾರೆ, ಕೆಲವರು ಲಂಗ್ಸು, ಕೆಲವರು ಕಿಡ್ನಿ, ಕೆಲವರು ಹೊಟ್ಟೆಗೆ ಸಂಬಂಧಪಟ್ಟದ್ದು, ಕೆಲವರು ಹಾರ್ಟ್ ಪ್ರಾಬ್ಲಮ್, ಕೆಲವರು BP, ಕೆಲವ್ರಿಗೆ ಶುಗರು, ಕೆಲವ್ರಿಗೆ ಕಾಲು ನೋವು, ಒಬ್ಬೊಬ್ಬರಿಗೆ ಒಂದೊಂಥರ ರೋಗಗಳು, ರೋಗ ರುಜಿನಗಳು, ಆರೋಗ್ಯ ಬಾಧೆ, ಮೇಲಿಂದ ಮೇಲೆ ಆರೋಗ್ಯ ಬಾಧೆ. ಈ ಆರೋಗ್ಯ ಬಾಧೆಗಳು ಏನೇನು ಮಕರ ರಾಶಿಯವರಿಗೆ ಆರೋಗ್ಯ ಬಾಧೆ ಉಂಟಾಗುತ್ತಲ್ಲ, ಈ ತರಹದ ಯಾವುದೇ ವಿಧದ ಆರೋಗ್ಯ ಬಾಧೆಗಳು ಉಂಟಾಗಿದ್ರೆ ಆ ರೋಗ ಬರದೇ ಇರಲಿಕ್ಕೆ ಏನು ಮಾಡಬೇಕು, ಬಂದರೆ ಪರಿಹಾರ ಏನು ಮಾಡಬೇಕು, ಹಾಗೂ ಇದೆಲ್ಲ ಪರಿಹಾರ ಮಾಡಿ ದೀರ್ಘವಾದಂಥ ಆಯಸ್ಸು, ಒಳ್ಳೆಯ ಆಯಸ್ಸು, ಭಗವಂತ ದೀರ್ಘವಾಗ ಒಂದು 100 ವರ್ಷ ಆಯಸ್ಸು ಕೊಡಬೇಕು ಅಂದರೆ ಪ್ರತಿಯೊಂದು ರಾಶಿಯವರು ಏನೇನು ಮಾಡಬೇಕು ಅನ್ನುವ ರೀತಿಯಲ್ಲಿ ಮಕರ ರಾಶಿಯವರು ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಸೊ ಅದರಿಂದ ಮಕರ ರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ ಇದು. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ಸದೃಢರಾಗಿರಲಿ, ಸ್ವಲ್ಪ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ. ಆದ್ದರಿಂದ ದಯವಿಟ್ಟು ಶೇರ್ ಮಾಡಿ. ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ನೋಡ್ತಾ ಇದ್ದೀರಾ ಅಂದರೆ ಪೇಜ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನೀವು ಶೇರ್ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ವೈರಲ್ ಆಗಿಬಿಡ್ಬೇಕು. ಮಕರ ರಾಶಿ ಪ್ರತಿಯೊಬ್ಬರಿಗೂ ವಿಡಿಯೋ ಗೊತ್ತಾಗಬೇಕು. ಓಹೋ, ಹಿಂಗೆ ಮಾಡಿದ್ರೆ ಆರೋಗ್ಯ ಸರಿಯಾಗಿ ಸಿಗ್ಬೋದಾ ನಡಿ. ಇದರಲ್ಲಿ 3 ಕಾನ್ಸೆಪ್ಟ್ಸ್. ಒಂದು, ನಿಮ್ಮ ಶರೀರವನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ನಮಗೀಗೊಂದು 2-3 ವರ್ಷದ ಕೆಳಗಡೆ ಏನಾಯಿತು, ಇದು ಬಂತು, ಎಂಥದ್ದು ಕೊರೋನಾ ಅಂತ ಬಂತು. ಸುಮಾರು ಜನ ಟಿಕೆಟ್ ತಗೊಂಡ್ಬಿಟ್ರು, ಗಟ್ಟಿ ಇರೋವಂಥವ್ರು ಇನ್ನೂ ಗಟ್ಟಿಯಾಗಿ ಉಳ್ಕೊಂಡ್ರು. ಈ ಗಟ್ಟಿ ಇರ್ತಕ್ಕಂಥವ್ರು ಹೆಂಗೆ ಗಟ್ಟಿ ಇದ್ದಾರೆ, ಯಾಕೆ ಅವ್ರ ಮೇಲೆ ಯಾಕಿದೆ ಅಂದರೆ ಅವ್ರಿಗೆ ಆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ಅವರ ಶರೀರದ ಒಂದು ಇದು ಅಷ್ಟು ಚೆನ್ನಾಗಿತ್ತು. ಸೊ ಗಟ್ಟುಮುಟ್ಟಾದ ಕಟ್ಟಮಸ್ತಾಳು ತಡ್ಕೊಂಬಿಟ್ಟ, ಪಾಪ ತಡ್ಕೊಳಕ್ಕಾಗ್ದಿರೋರೆಲ್ಲ ತೀರ್ಕೊಬಿಟ್ರು. ಸೊ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಅವನ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಸೊ ಅದರಿಂದ ನೀವು ಏನೇ ಧರ್ಮ ಸಾಧನೆ ಮಾಡ್ತೀನಿ, ಏನೋ ಮಾಡ್ತೀನಿ ಅಂತಂದು ಫಸ್ಟ್ ನಿನ್ನ ಶರೀರ ಗಟ್ಟಿಯಾಗಿರ್ಕೋಬೇಕು, ಶರೀರದ ಬಗ್ಗೆ ಗಮನ ಹರಿಸ್ಬೇಕು, ಶರೀರ ತುಂಬ ಚೆನ್ನಾಗಿಟ್ಕೋಬೇಕು. ಆದ್ದರಿಂದ ನೀವು ಶರೀರ ತುಂಬ ಚೆನ್ನಾಗಿರ್ಬೇಕು, ಗಟ್ಟುಮುಟ್ಟಾಗಿರ್ಬೇಕು ಅಂದರೆ ಮಕರ ರಾಶಿಯವರು ಏನು ಮಾಡಬೇಕು, ರಾಶ್ಯಾಧಿಪತಿಯಾದ ಶನೇಶ್ವರನ ಆರಾಧನೆ ಮಾಡಬೇಕು. ಯಾವಾಗ ರಾಶ್ಯಾಧಿಪತಿ ಉತ್ತಮವಾಗಿ ಅನುಗ್ರಹಿಸುತ್ತಾನೋ ಆವಾಗ ಶರೀರ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ದರೆ, ಶರೀರ ಚೆನ್ನಾಗಿದ್ದರೆ ಸಾಕು, ಎಷ್ಟೋ ಸಮಸ್ಯೆಗಳು, ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ. ಸೊ ಆದ್ದರಿಂದ ಸದೃಢ ಕಾಯ ಅಂದರೆ ಶರೀರ ಅಂತ, ವಜ್ರವತ್ ದೃಢಕಾಯ, ವಜ್ರದಂತ ಒಂದು ಗಟ್ಟಿಮುಟ್ಟಾದ ಶರೀರ. ಹೇಳ್ತಾರಲ್ಲ, ಅವ್ರಿಗೆ ಏನು ಗುರುಳೆ, ಒಂದು ನೆಗಡಿ, ಒಂದು ಕೆಮ್ಮು, ಒಂದು ದಿವಸ ಬಂದಿಲ್ಲ, ಒಂದು ದಿವಸ ಜ್ವರ ಇಲ್ಲ, ಒಂದು ದಿವಸ ಆಸ್ಪತ್ರೆಗೆ ಕಾಲಿಟ್ಟವರಲ್ಲ, ಸೂಪರಾಗಿ ದೇವರು ಅನುಗ್ರಹಿಸ್ಬಿಟ್ಟಿದ್ದಾನೆ ಅಂತ. ಹಿಂಗೆ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾಗ ಖಂಡಿತವಾಗಿ ಅವ್ರಿಗೆ ಆ ಥರ ಉತ್ತಮವಾದ ಶರೀರ ಬಂದೇ ಬರುತ್ತೆ. ಸೊ ಆದ್ದರಿಂದ ಆ ಒಂದು ದೇಹ ಪೌಷ್ಟಿಕತೆ ಏನಿದೆಯಲ್ಲ, ಈ ಅಪೌಷ್ಟಿಕತೆ ಇತ್ಯಾದಿಗಳಿಗೆ ಜಾಸ್ತಿ ಆಗಿದೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗಿದೆ ಅಂತಾರಲ್ಲ ನೋಡಿ. ಈಗ ಆರೋಗ್ಯದ ವಿಚಾರ, ಪ್ರಾಕ್ಟಿಕಾಲಿಟಿ ಬೇರೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ಉತ್ತಮವಾದ ಜೀವನ ಶೈಲಿ ಅನುಸರಿಸಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಡೈಟಿಷಿಯನ್ ಕನ್ಸಲ್ಟ್ ಮಾಡಬೇಕು, ಅವ್ರು ಹೇಳಿದ ಫುಡ್ ತಗೋಬೇಕು, ಸರಿಯಾದ ರೀತಿಯ ಜೀವನ ಶೈಲಿ, ಲೈಫ್ ಸ್ಟೈಲ್, ಇದೆಲ್ಲ ಓಕೆ, ಇದೆಲ್ಲ ಪ್ರಾಕ್ಟಿಕಲ್ ಓಕೆ. ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದಂಥ ಸದೃಢ ಶರೀರ ಅಥವಾ ರೋಗ ಪರಿಹಾರ ಅಥವಾ ದೀರ್ಘಾಯುಷ್ಯಕ್ಕೆ ಆ ಜ್ಯೋತಿಷ್ಯ ರೀತ್ಯ ಒಂದು ಪರಿಹಾರ ಮಾರ್ಗಗಳು, ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದರ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸಮಸ್ಯೆಗಳಿದ್ದ ಡಾಕ್ಟರ್ಗೆ ಹೋಗಲೇಬೇಕು, ಜೀವನ ಶೈಲಿ ಸರಿ ಮಾಡ್ಕೊಳ್ಳೇಬೇಕು, ಊಟ ತಿಂಡಿ ಕರೆಕ್ಟಾಗಿ ಮಾಡಲೇಬೇಕು, ಇದೆಲ್ಲ ಓಕೆ. ಅದನ್ನು ಸಹಿತವಾಗಿ ಕೆಲವರು ಹೇಳ್ತಲ್ಲ, ಗುರುಳೆ ನಾನು ಎಲ್ಲ ಮಾಡ್ತಾ ಇದ್ದೀನಿ, ಆದರೂ ಕೂಡ ನಂಗೆ ಆರೋಗ್ಯ ಕೈ ಕೊಡ್ತಾ ಇದೆ, ಅಥವಾ ನಂಗೆ ಯಾಕೋ ಶಕ್ತಿನೇ ಇಲ್ಲ, ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ಅಂತ ಇರ್ತಾರಲ್ಲ, ಇದು. ಈಗ ಅದಕ್ಕೆ ಈ ಮಕರ ರಾಶಿಯವರಿಗೆ ಉತ್ತಮವಾದ ಶರೀರ, ಗಟ್ಟಿಮುಟ್ಟಾದಂತಹ ದಷ್ಟಪುಷ್ಟವಾದ ಶರೀರ ಚೆನ್ನಾಗಿರುವಂಥದ್ದು ಬೇಕು ಅಂದರೆ
ಮೊಟ್ಟ ಮೊದಲನೇದಾಗಿ ರಾಶ್ಯಾಧಿಪತಿಯಾದಂಥ ಶನೇಶ್ವರನ ಆರಾಧನೆ ಮಾಡಬೇಕು. ಶನೇಶ್ವರನ ಆರಾಧನೆ ಮಾಡೋದು ಅಂದರೆ ಏನು? ಶನೇಶ್ವರ ದೇವಸ್ಥಾನಕ್ಕೆ ಹೋದರೆ ಬಗ್ಗೆ ನಮಸ್ಕಾರದ ಬೆಣ್ಣೆತ್ಕೊಂಡ್ಬಿಡ್ತಾನಂತೆ ಸಮಯ ಅಂತ. ಅವೆಲ್ಲ ನಾನ್ ಸೆನ್ಸ್, ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು. ನೀವು ಶನಿ ನಿಮ್ಮ ಬೆಣ್ಣೆತ್ಕೋಬೇಕು ಅಂದರೆ ನೀವು ಬಗ್ಲೇಬೇಕು ಅಂತ ಏನಿಲ್ಲ, ಆಯ್ತಾ? ಸೊ ಆದ್ದರಿಂದ ನೀವು ಶನಿವಾರನೋ ಪ್ರತಿ ದಿವಸ ಆದರೂ ಪರವಾಗಿಲ್ಲ, ಇಲ್ಲ ಶನಿವಾರನಾರು ಕಡ್ಡಾಯವಾಗಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ. ಪ್ರದಕ್ಷಿಣೆ ಎಷ್ಟು ಮಾಡ್ಬೇಕು ಸ್ವಾಮಿ? ಕಾಲು ನೋವು ಬರ್ತನಕ ತನಕ ಮಾಡಿ. ಆಗಲ್ಲಪ್ಪ ಇನ್ನು ನನ್ನ ಕೈಲಿ ಅಂತ ಸುಸ್ತಾಗೋಯ್ತು ಅಂತ ಕೂತ್ಕೋಬೇಕು ನೀವು 1-2 ನಿಮಿಷ. ಆ ಥರ ನೀವು ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಸೊ ಈಗ ಮಾಡಿದಾಗ ಏನಾಗುತ್ತೆ? ಶನೇಶ್ವರ ಅನುಗ್ರಹ. ಒರಿಜಿನಲ್ ಗಾಣದ ಎಳ್ಳೆಣ್ಣೆ ತಗೊಂಬಂದು ಅದರಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು. ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೇಕು. ಗಾಣದ ಎಳ್ಳನ್ನು ಕಬ್ಬಿಣದ ಬಾಂಡ್ಲಿಲಿ ಹಾಕ್ಕೊಂಡು ಅದರಲ್ಲಿ ನಿಂಗೆ ಮುಖ ನೋಡಿಕೊಂಡು ಅದನ್ನು ದಾನ ಮಾಡಬೇಕು. ಶನಿವಾರ ಮಾಡ್ಬೋದು ಇದನ್ನು, 8 ಶನಿವಾರಗಳು ಇದನ್ನು ಈ ಥರ ಮಾಡ್ಬೋದು. ನಂತರ ಪ್ರತಿದಿನ ಶನಿ ಅಷ್ಟೋತ್ತರ ಪಠನ, ದಶರಥಕೃತ ಶನಿ ಸ್ತೋತ್ರ ಪಠನ ಇದೆಲ್ಲ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಪವರ್ಫುಲ್ ಆಗಿ ಏನಂದರೆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಧನುರಾಶಿಯವರು ನೀವು ಯಾವುದೇ ರೀತಿಯಾದಂತಹ ಈ ಥರ ಆರೋಗ್ಯ ಬಾಧೆಗಳಿದ್ದಾಗ ತುಲಾಭಾರ ಸೇವೆಯನ್ನು ಮಾಡಿದಾಗ ಕೂಡ ನಿಮಗೆ ಉತ್ತಮವಾದಂಥ ಶರೀರ ಬರ್ತದೆ. ಸೊ ಆದ್ದರಿಂದ ನೀವು ಮಕರ ರಾಶಿಯವರು ಈ ಧರ್ಮಸ್ಥಳ ಇತ್ಯಾದಿ ಕ್ಷೇತ್ರಗಳಲ್ಲಿ ಎಲ್ಲಿ ಅನ್ನದಾನ ಆಗತ್ತಲ್ಲ ಅಂತಹ ಕ್ಷೇತ್ರಗಳಲ್ಲಿ ಶನಿವಾರದ ದಿವಸ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ ಅದೇನು ತೂಕ ಇದೆಯೋ ಅದರಲ್ಲಿ ಒಂದು 10 kg ಕಡಿಮೆ ಮಾಡಿ ಅಕ್ಕಿ ಬದಲಾಗಿ ಒಂದು 10 kg ಕರಿ ಎಳ್ಳಿನ ಪ್ಯಾಕೆಟ್ಗಳು ಇಡಿ ಅದರ ಮೇಲೆ. ಸೊ ಒಂದಿಷ್ಟು ಅಕ್ಕಿ, ಒಂದು 10 kg ಕರಿ ಎಳ್ಳು. ಆವಾಗ ನಿಮಗೆ ಶನಿ ಪೀಡೆಗಳ ಪರಿಹಾರವಾಗಿ ನಿಮ್ಮ ದೇಹ ಶರೀರ ಪೌಷ್ಟಿಕತೆ ತುಂಬ ಚೆನ್ನಾಗಾಗ್ತದೆ, ಆಯ್ತಲ್ವಾ? ನೆಕ್ಸ್ಟ್ 2ನೇದು, ಶರೀರ ತುಂಬ ಚೆನ್ನಾಗಿರ್ತದೆ. ಮೊದಲಿಂದ ಯಾವಾಗಲೂ ಇರಲಿ. ಇವಾಗ ಆರೋಗ್ಯ ಬಾಧೆಗಳು ಬಂತು, ಏನೋ ಒಂದು ಆರೋಗ್ಯ ಬಾಧೆ, ರೋಗ ಬಾಧೆಗಳು ಕಾಡ್ಲಿಕ್ಕೆ ಶುರುವಾಯಿತು. ಕಣ್ಣು ರೋಗ, ತಲೆ, ಮತ್ತೊಂದು ಇನ್ನೊಂದು ಯಾವುದೋ ಒಂದು ರೋಗ, ಹೊಟ್ಟೆಗೆ ಸಂಬಂಧಪಟ್ಟಂತು ಹೃದಯ ಕಾಯಿಲೆ, ಏನೋ ಒಂದು ಕಾಯಿಲೆಗಳು, ರೋಗ ರುಜಿನಗಳು ಏನೋ ಒಂದು ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ ಗುರುಳೆ. ಇದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ? ಈ ರೋಗ ರುಜಿನಗಳಿಂದ ಮಕರ ರಾಶಿಯವರು ತಪ್ಪಿಸ್ಕೊಳ್ಬೇಕು ಅಂದರೆ ಕಡ್ಡಾಯವಾಗಿ ಬುಧನ ಆರಾಧನೆ ಮಾಡಬೇಕು. ಷಷ್ಠ್ಯಾಧಿಪತಿಯೇ ಬುಧ ಗ್ರಹ. ಸೊ ಷಷ್ಠ್ಯಾಧಿಪತಿ ಬುಧಗ್ರಹ ಆದಾಗ ಏನು ಮಾಡಬೇಕು? ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಪರಿಹಾರವಾಗಬೇಕು ಅಂದರೆ ಬುಧನ ಆರಾಧನೆ. ಯಾವ ರೀತಿಯಲ್ಲಿ ಮಾಡಬೇಕು? ಪ್ರತಿದಿನ ಮಕರ ರಾಶಿಯವರು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ವಿಷ್ಣು ಸಹಸ್ರನಾಮವನ್ನು ಕಡ್ಡಾಯವಾಗಿ ಪಠನೆ ಮಾಡೋದು, ಶ್ರವಣ ಮಾಡೋದು ಮಾಡಿಕೊಂಡು ನಂತರ ಮುಂದಿನ ಕೆಲಸ ಅಂತ ಹೋದರೆ ಅವ್ರಿಗೆ ಯಾವುದೇ ರೋಗ ರುಜಿನಗಳು ಬರಲ್ಲ. ಬರೋ ರೋಗ ರುಜಿನಗಳೆಲ್ಲ ಪರಿಹಾರವೂ ಆಗ್ಬಿಡುತ್ತೆ. ಯಾವುದು ಉತ್ತಮವಾದಂಥ ಆರೋಗ್ಯ, ಆಯ್ತಲ್ವಾ? ಸೊ ಅದರಿಂದ ಮಕರ ರಾಶಿ ದಿನ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ, ವಿಷ್ಣು ಅಷ್ಟೋತ್ತರವನ್ನು ಓದ್ಕೊಳ್ಳಿ. ಬುಧವಾರ ಮನೆ ಹತ್ತಿರದಲ್ಲೋ ವಿಷ್ಣು ಸಂಬಂಧಿತ ದೇವಸ್ಥಾನ ಅಂದರೆ ನೀವು ಕೃಷ್ಣನ ದೇವಸ್ಥಾನ, ರಾಮರ ದೇವಸ್ಥಾನ, ರಂಗನಾಥ, ವೆಂಕಟರಮಣ ಯಾವುದಾದ್ರೂ ಪರವಾಗಿಲ್ಲ, ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ. ವರ್ಷಕ್ಕೊಮ್ಮೆ ಮೆಟ್ಲತ್ತಿ ತಿರುಪತಿ ತಿರುಮಲ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಬೆಟ್ಟ ಹತ್ತಬೇಕು. ನಡ್ಕೊಂಡು ಬೆಟ್ಟ ಹತ್ತಿ ಬುಧವಾರದಂದು ವೆಂಕಟೇಶ್ವರನ ದರ್ಶನ ಮಾಡಿದ್ರಿ ಅಂತಂದರೆ ಯಾವುದೇ ರೋಗ ಬಾಧೆಗಳಿದ್ರೂ ಪರಿಹಾರ ಆಗುತ್ತೆ ಮಕರ ರಾಶಿಯವರಿಗೆ. ನೋಡಿ ಎಷ್ಟು ಅದ್ಭುತವಾದಂಥ ಇದು ಅಂತ. ನೆಕ್ಸ್ಟ್, ಇದೆಲ್ಲ ಒಂದು ಕಡೆ ಗುರುಗಳೇ, ದೀರ್ಘವಾದಂಥ ಆಯಸ್ಸು ಕೂಡ ಸಿಗಬೇಕು, ಒಳ್ಳೆಯ ಸದೃಢ ಕಾಯ, ಒಳ್ಳೆಯ ಶರೀರ ಸಿಗಬೇಕು, ಯಾವ ರೋಗ ರುಜಿನಗಳಿದ್ರೂ ಪರಿಹಾರವಾಗಬೇಕು. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ದೀರ್ಘವಾದ ಆಯಸ್ಸು ಸಿಗಬೇಕು. ಏನು ಮಾಡಬೇಕು ಗುರುಗಳೇ ಅಂತಂದರೆ, ಇದರಲ್ಲಿ ಸ್ಫಟಿಕದ ಮಹಿತ್ಮೆ ಬಹಳ ಚೆನ್ನಾಗಿದೆ. ನೀವು ಸ್ಫಟಿಕ ಧಾರಣೆ, ಸ್ಫಟಿಕವನ್ನು ಬಳಸಬೇಕು. ಈ ವಿಡಿಯೋ ಎಂಡಲ್ಲಿ ನಿಮಗೆ ನಮ್ಮ ಆ ಸ್ಫಟಿಕದ ಪ್ರಸಾದದ ಬಗ್ಗೆ ವಿಶೇಷವಾಗಿ ನಿಮಗೆ ತಿಳಿಸ್ತೇನೆ. ನಾವು ನಿಮಗೆ ಕೊಡ್ತಾ ಇದ್ದೆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ಮಾತಾಡ್ತೇನೆ. ಎಂಡ್ ತನಕ ನೋಡಿ ವಿಡಿಯೋ ನಿಮಗೆ ಹೇಳ್ತೇನೆ ಸ್ಫಟಿಕದ ಬಗ್ಗೆ. ಸೊ ದೀರ್ಘವಾದಂಥ ಆಯಸ್ಸಿಗೋಸ್ಕರವಾಗಿ ಏನು ಮಾಡಬೇಕು ಮಕರ ರಾಶಿಯವರು? ಆದಿತ್ಯ ಹೃದಯ ಸ್ತೋತ್ರ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಯಾವುದೇ ಮಕರ ರಾಶಿಯವರಿಗೆ ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳು ಕಂಡು ಬಂದಲ್ಲಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ, ಬೆಳಗ್ಗೆ ಎದ್ದು ಸೂರ್ಯೋದಯ ಸಮಯಕ್ಕೆ ಒಂದು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು 5:30 6 ಏನು ಸೂರ್ಯನೇನು ಉದಯಿಸ್ತಾವತ್ತಲ್ಲ ಆ ಸಮಯಕ್ಕೆ 3 ಬಾರಿ ನೀರಲ್ಲಿ ಅರ್ಘ್ಯ ಬಿಡಬೇಕು. ಪೂರ್ವಾಭಿಮುಖವಾಗಿ ಸೂರ್ಯನ ನೋಡ್ಕೊಂಡು ಸೂರ್ಯನಿಗೆ ಒಂದು 3 ಅರ್ಘ್ಯ. ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಭಾಸ್ಕರಾಯ ನಮಃ ಇದಂ ವೋ ಅರ್ಘ್ಯಂ. ಅರ್ಘ್ಯ ಪ್ರದಾನವನ್ನು ಮಾಡಬೇಕು.
ಒಂದ್ಸಲ ಬೊಗಸೆ ತುಂಬ ನೀರಿಡ್ಕೊಂಡು ಮಕರ ರಾಶಿಯವರು ಸೂರ್ಯನ ಕಡೆ ಮುಖ ಮಾಡಿ ಭಾಸ್ಕರಾಗೆ ವಿದ್ಮಹೇ ಮಹದ್ಯುತಿಕರಾಗೆ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಗೆ ನಮಃ ಅರ್ಘ್ಯಂ ಸಮರ್ಪಯಾಮಿ ಹೇಳ್ಬೋದು. 3 ಸಲ ಅರ್ಘ್ಯವನ್ನು ಬಿಟ್ಟರೆ ನಿಮಗೆ ಆಯಸ್ಸು ವೃದ್ಧಿ, ಮಕರ ರಾಶಿಯವರಿಗೆ ಆಯಸ್ಸು ವೃದ್ಧಿ ಆಗ್ತದೆ. ಇದ್ರ ಜೊತೆಗೆ 9 ಭಾನುವಾರಗಳು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯ ಆಯಸ್ಸು ಸಿಗ್ತದೆ ನಿಮಗೆ. ಯಾರ ಮಕರ ರಾಶಿಯವರ ಜಾತಕದಲ್ಲಿ ರವಿ ಚೆನ್ನಾಗಿರೋದಿಲ್ಲವೋ ಅವ್ರಿಗೆ ಆಯಸ್ಸು ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಆದ್ದರಿಂದ ಇನ್ನೂ ಹಲವಾರು ಕಾರಣ ಇರ್ತವೆ, ಬರೀ ಇದೊಂದೇ ಅಂತಲ್ಲ, ಬಟ್ ಸಮಸ್ಯೆ ಆಗುತ್ತೆ. ಅವಾಗೇನಾಗುತ್ತೆ, ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳು ಸಹ ಆಗುವಂಥದ್ದು, ಹಾಸ್ಪಿಟಲೈಸೇಷನ್ ಇದೆಲ್ಲ ಇರ್ತದೆ. ಸೊ ಅದರಿಂದ ಇದೆಲ್ಲ ಪರಿಹಾರವಾಗಿ ಈ ಮಾರ್ಚ್ ತಿಂಗಳಲ್ಲಿ ಏನಾಗ್ಬಿಟ್ಟಿದೆ, ನಿಮಗೆ ಅಷ್ಟಮಾಧಿಪತಿಯಾದಂತಹ ರವಿಗ್ರಹದ ಯುತಿ ಶನಿಯೊಟ್ಟಿಗೆ, ಶನಿ ರವಿಯ ಸಂಯೋಗ, ಆಮೇಲೆ ಮಂದಮಂಗಳ ಯುತಿ, ಅದರ ಪೂರ್ಣ ದೃಷ್ಟಿ ನಿಮ್ಮ ಅಷ್ಟಮ ಸಿಂಹರಾಶಿಯ ಮೇಲೆ ಎಲ್ಲ ಇದ್ದಾಗ ಏನಾಗುತ್ತೆ, ಮಕರ ರಾಶಿಯವರದು ಈಗೂ ಸ್ವಲ್ಪ ಆರೋಗ್ಯ ಬಾಧೆಗಳಿಗೆ ಮುಂದೆ ಈಗ ಫೆಬ್ರವರಿ ಮಾರ್ಚ್ ಎಲ್ಲ ಸ್ವಲ್ಪ ಆರೋಗ್ಯ ಬಾಧೆ ಯಾವ ಬೇಕಾದ್ರೂ ಆಗ್ಬೋದು, ಒಂದಿಷ್ಟು ಬಂದ್ಬಿಟ್ಬಿಟ್ಟಿರ್ಬೋದು, ಅದು ಮುಂದೆ ಬರಬಹುದು. ಸೊ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಸೊ ಅದರಿಂದ ಈ ಎಲ್ಲ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ಒಂದು ಶರೀರವನ್ನು ಚೆನ್ನಾಗಿಟ್ಕೊಂಡು ಇದ್ರ ಜೊತೆಗೆ ರೋಗವನ್ನು ನಿವಾರಣೆ ಮಾಡಿಕೊಂಡು ಇದ್ರ ಜೊತೆಗೆ ದೀರ್ಘಾಯಸ್ಸನ್ನು ಪಡಿಬೋದು. ಇದೆಲ್ಲವುದಕ್ಕೂ ಪೂರಕವಾಗಿ ಒಂದು ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಒಂದಿದೆ. ಅದೇನಪ್ಪ ಅಂತಂದರೆ ಮಾರ್ಚ್ 10ನೇ ತಾರೀಕು. ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ, ಎಲ್ಲಿ, ನೇಪಾಳ ಪಶುಪತಿನಾಥನ ಸನ್ನಿಧಾನ. ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8ನೇ ತಾರೀಕು ಮಹಾಶಿವರಾತ್ರಿ, ಮಾರ್ಚ್ 10ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ. ಈ 3 ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು ಆದಿ ಲಕ್ಷಣ 7 ವಿಧದ ಅಪಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ, ಸಪ್ತಕಲ್ಪಾಂತರ ಜೀವನ, ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ ಹಾಗೂ ಸನ್ನಿಧಾನ ಎಂಥದ್ದು ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ ಏನಾದ್ರು ಮಾಡಬೇಕು ಅಂದರೆ ರುದ್ರಹೋಮ ಮಾಡ್ತಾರೆ, ಆಯ್ತಲ್ವ. ಆದ್ದರಿಂದ ಅಂತಹ, ಯಾಕೆಂದರೆ ರೋಗಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗಬಾಧೆಗಳು. ಅವಶ್ಯ ಅನುಭೋಕ್ತವ್ಯಂ ಅಂತ, ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಅದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ, ರೋಗಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾರ್ಚ್ 10ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ, ಇದು ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮೇಲೆ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತೀವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ
ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲಿಯೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ ಹಾಗೂ ಈ ಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕು ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ.